ಕಂಗೆಟ್ಟು ಹೋಗಿದೆ ಪರಿಸ್ಥಿತಿ ಈ ರೀತಿ ಇರುವಾಗ ಇಡೀ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಹಳ್ಳ ಹಿಡಿದ ನೀರಿನ ಘಟಕ, ಹಣ ಕೊಟ್ಟು ಕುಡಿಯುವ ನೀರು ಖರೀದಿಸುವ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಣ ಬಿಸಿಲಿನ ಅಬ್ಬರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಲೇ ಇದೆ. ರಾಜ್ಯದಲ್ಲಿಯೇ ಅತಿ ಗರಿಷ್ಠ ತಾಪಮಾನ ಕಲಬುರಗಿಯಲ್ಲಿ ದಾಖಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಇಡೀ ಜಿಲ್ಲೆಯ ಜನರ ನೀರಿನ ದಾಹ ನೀಗಿಸಬೇಕಾದಂತಹ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಕುಡಿಯಲು ಹನಿ ನೀರಿಲ್ಲ. ಡಿಸಿ ಕಚೇರಿ ಮುಂಭಾಗದಲ್ಲಿ ನಿರ್ಮಿಸಿರುವಂತಹ ಕುಡಿಯುವ ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ. ದೀಪದ ಬುಡದಲ್ಲೇ ಕತ್ಲು ಅನ್ನೋ ಹಾಗೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಇವತ್ತು ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯನ್ನು ಉದ್ಭವ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ, ಈ ಘಟಕದ ಮುಂಭಾಗದಲ್ಲಿರುವಂಥದ್ದು ಇದು ಸಂಪೂರ್ಣವಾಗಿ ಬಂದು ಬಿದ್ದು ಧೂಳು ಹಿಡಿದು ಹಾಳಾಗಿ ನಿಂತಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಳೆದ ಹಲವು ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಜಿಲ್ಲೆಯ ನಾನಾ ಭಾಗಗಳಿಂದ ಸಾಕಷ್ಟು ಜನರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಅಂತ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನೀರು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿರುವಂಥದ್ದು. ಹೌದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಎಲ್ಲಾ ವಾಟರ್ ಪ್ಲಾಂಟ್ಗಳು ಕಳೆದ 1.5 ವರ್ಷದಿಂದ ಕೆಟ್ಟು ಹಾಳಾಗಿವೆ. ಇನ್ನು ಸರ್ಕಾರಿ ಕಚೇರಿಗಳ ಕೆಲಸಕ್ಕೆ ಅಂತ ಡಿಸಿ ಕಚೇರಿಗೆ ಬರುವ ಸಾರ್ವಜನಿಕರು ನೀರು ಇಲ್ಲದೆ ಪರದಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಅಂತ ಬರುವ ಜನ ಮನೆಯಿಂದ ನೀರು ತರಬೇಕು, ಇಲ್ಲ ಹಣ ಕೊಟ್ಟು ನೀರಿನ ಬಾಟಲ್ ಅನ್ನು ಖರೀದಿಸುವ ಪರಿಸ್ಥಿತಿ ಎದುರಾಗಿದೆ. ಕಲಬುರಗಿ ಶಕ್ತಿ ಕೇಂದ್ರವಾದಂಥ ಜಿಲ್ಲಾ ಆಡಳಿತ ಕಲಬುರಗಿ ಡಿಸಿ ಕಚೇರಿ ಆವರಣದಲ್ಲಿರ್ತಕ್ಕಂಥ 3 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ. 3 ಬಂದು ಬಿದ್ದದಾವ. ಅವು ಕೀಲಿ ಹಾಕಿದ್ದಾರೆ. ಅದರ ಮೇಲ್ಗಡೆನೇ ಬರ್ತಾರೆ 2 ರೂಪಾಯಿ ಲೀಟರ್ ನೀರು ಅಂತ ಹೇಳ್ಕಿಸಿಂದೆ. ಬಟ್ ಅಲ್ಲಿ ಏನೂ ಸಪ್ಲೈನೂ ಇಲ್ಲ, ಪ್ಯೂರಿಫೈನೂ ಇಲ್ಲ, ಹೊರಗಡೆ ಬರ್ತಾನೂ ಇಲ್ಲ. ಈ ಜಿಲ್ಲಾ ಆಡಳಿತ ಶಕ್ತಿ ಕೇಂದ್ರದಲ್ಲಿ ಇರ್ತಕ್ಕಂಥ ಇದು 2-3 ಡಿಸ್ಟಿಕ್ದಲ್ಲಿ ಅಂತ ಜನರು ಬರ್ತಾರೆ ತಮ್ಮ ಕೆಲಸಕ್ಕಾಗಿ. ಡಿ ಸಿ ಕಚೇರಿ ಬರ್ಬೋದು, ಕಮಿಷನರ್ ಕಚೇರಿ ಬರ್ಬೋದು, ಇಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಗುಲ್ಬರ್ಗ ಕರ್ನಾಟಕ 1 ಇದೆ, ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ. 108 ಜನರು ಸಾರ್ವಜನಿಕರು ಬರ್ತಾರೆ. ಅವರು ಶುದ್ಧ ನೀರು ಕುಡಿಯೋದಕ್ಕಾಗಿ ಪರದಾಡಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯ ಕಲಬುರಗಿಯ ಈ ಮಿನಿ ವಿಧಾನಸೌಧಕ್ಕೆ 1000ಕ್ಕೂ ಅಧಿಕ ಜನ ಭೇಟಿ ನೀಡ್ತಾರೆ. ಹೀಗೆ ಬಂದ ಜನರಿಗೆ ಕುಡಿಯಲು ಹನಿ ನೀರಿನ ವ್ಯವಸ್ಥೆ ಇಲ್ಲ. ದೂರದ ಊರುಗಳಿಂದ ಬರುವಂತಹ ಬಡ ಜನರು ನಿತ್ಯ ದುಡ್ಡು ಕೊಟ್ಟು ನೀರು ಖರೀದಿಸಲು ಆಗದೆ ಪರದಾಡ್ತಾ ಇದ್ದಾರೆ. ಆದರೆ ಇತ್ತ ಡಿಸಿ ಕಚೇರಿ ಆವರಣದ ಎಲ್ಲಾ ಕಚೇರಿಗಳಲ್ಲಿ ಖಾಸಗಿಯಾಗಿ ಮಿನರಲ್ ವಾಟರ್ ಕ್ಯಾನ್ ಅನ್ನು ತರಿಸಿ ಕುಡಿತಾ ಇದ್ದಾರೆ. ಈ ಡಿಸಿ ಆಫೀಸ್ನಲ್ಲಿ ಕುಡಿಯೋ ನೀರು ಸೌಲಭ್ಯ ಇಲ್ಲ. ಯಾಕಂದರೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಕೆಟ್ಟು ಹೋಗಿದ್ದಾವೆ ಮಷಿನ್ಸ್ ಎಲ್ಲ. ಭಾಳ ಬಂದವರೆಲ್ಲ ಪ್ರಾಬ್ಲಮ್ ಆಯಿತು, ನಗೂ ಪ್ರಾಬ್ಲಮ್ ಆಯಿತು. ಸಣ್ಣ ಮಕ್ಕಳೆಲ್ಲ ಇಲ್ಲಿ ಅಮೌಂಟ್ ತುಂಬಲಕ್ಕೆ ಬರ್ತಾರೆ. ಮನಿ ಟ್ಯಾಕ್ಸು, ಅದು ಟ್ಯಾಕ್ಸು, ಆಧಾರ್ ಕಾರ್ಡ್ ಸಲಕ್ಕೆ ಬರ್ತಾರೆ. ಯಾರಿಗೂ ನೀರು ಸಿಗಲಾಗ್ಯದ. ದಯವಿಟ್ಟು ತಾವು ನಮ್ಮ ಡಿ ಸಿ ಆಫೀಸರು ನೀರನ್ನು ಹೊರಗಡೆ ತಂದ್ಕೊಂಡು ಕುಡಿತೀವಿ ನಾವು. ದುಡ್ಡು ಕೊಟ್ಟು. ಸಣ್ಣ ಮಕ್ಕಳಿದ್ದಾವೆ, ಹಳ್ಳಿ ಊರಲ್ಲೇ ಬರ್ತಾರೆ ಜನ, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ. ಆದಷ್ಟು ಬೇಗ ಕೆಟ್ಟು ಹೋದ ಶುದ್ಧ ನೀರಿನ ಘಟಕ ರಿಪೇರಿ ಮಾಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಂಗೆಟ್ಟು ಹೋಗಿದೆ ಪರಿಸ್ಥಿತಿ ಈ ರೀತಿ ಇರುವಾಗ ಇಡೀ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಹಳ್ಳ ಹಿಡಿದ ನೀರಿನ ಘಟಕ, ಹಣ ಕೊಟ್ಟು ಕುಡಿಯುವ ನೀರು ಖರೀದಿಸುವ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಣ ಬಿಸಿಲಿನ ಅಬ್ಬರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಲೇ ಇದೆ. ರಾಜ್ಯದಲ್ಲಿಯೇ ಅತಿ ಗರಿಷ್ಠ ತಾಪಮಾನ ಕಲಬುರಗಿಯಲ್ಲಿ ದಾಖಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಇಡೀ ಜಿಲ್ಲೆಯ ಜನರ ನೀರಿನ ದಾಹ ನೀಗಿಸಬೇಕಾದಂತಹ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಕುಡಿಯಲು ಹನಿ ನೀರಿಲ್ಲ. ಡಿಸಿ ಕಚೇರಿ ಮುಂಭಾಗದಲ್ಲಿ ನಿರ್ಮಿಸಿರುವಂತಹ ಕುಡಿಯುವ ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ. ದೀಪದ ಬುಡದಲ್ಲೇ ಕತ್ಲು ಅನ್ನೋ ಹಾಗೆ ಕಲಬುರಗಿ
ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಇವತ್ತು ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯನ್ನು ಉದ್ಭವ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ, ಈ ಘಟಕದ ಮುಂಭಾಗದಲ್ಲಿರುವಂಥದ್ದು. ಇದು ಸಂಪೂರ್ಣವಾಗಿ ಬಂದು ಬಿದ್ದು ಧೂಳು ಹಿಡಿದು ಹಾಳಾಗಿ ನಿಂತಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಳೆದ ಹಲವು ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಜಿಲ್ಲೆಯ ನಾನಾ ಭಾಗಗಳಿಂದ ಸಾಕಷ್ಟು ಜನರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಅಂತ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನೀರು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿರುವಂಥದ್ದು. ಹೌದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಎಲ್ಲಾ ವಾಟರ್ ಪ್ಲಾಂಟ್ಗಳು ಕಳೆದ 1.5 ವರ್ಷದಿಂದ ಕೆಟ್ಟು ಹಾಳಾಗಿವೆ. ಇನ್ನು ಸರ್ಕಾರಿ ಕಚೇರಿಗಳ ಕೆಲಸಕ್ಕೆ ಅಂತ ಡಿಸಿ ಕಚೇರಿಗೆ ಬರುವ ಸಾರ್ವಜನಿಕರು ನೀರು ಇಲ್ಲದೆ ಪರದಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಅಂತ ಬರುವ ಜನ ಮನೆಯಿಂದ ನೀರು ತರಬೇಕು, ಇಲ್ಲ ಹಣ ಕೊಟ್ಟು ನೀರಿನ ಬಾಟಲ್ ಅನ್ನು ಖರೀದಿಸುವ ಪರಿಸ್ಥಿತಿ ಎದುರಾಗಿದೆ. ಕಲಬುರಗಿ ಶಕ್ತಿ ಕೇಂದ್ರವಾದಂಥ ಜಿಲ್ಲಾ ಆಡಳಿತ ಕಲಬುರಗಿ DC ಕಚೇರಿ ಆವರಣದಲ್ಲಿರ್ತಕ್ಕಂಥ 3 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ. 3 ಬಂದು ಬಿದ್ದದಾವೆ. ಅವು ಕೀಲಿ ಹಾಕಿದ್ದಾರೆ. ಅದರ ಮೇಲ್ಗಡೆನೇ ಬರ್ತಾರೆ ₹2 ಲೀಟರ್ ನೀರು ಅಂತ ಹೇಳ್ಕಿಸಿಂದೆ. ಬಟ್ ಅಲ್ಲಿ ಏನೂ ಸಪ್ಲೈನೂ ಇಲ್ಲ, ಪ್ಯೂರಿಫೈನೂ ಇಲ್ಲ, ಹೊರಗಡೆ ಬರ್ತಾನೂ ಇಲ್ಲ. ಈ ಜಿಲ್ಲಾ ಆಡಳಿತ ಶಕ್ತಿ ಕೇಂದ್ರದಲ್ಲಿ ಇರ್ತಕ್ಕಂಥ ಇದು 2-3 ಡಿಸ್ಟಿಕ್ದಲ್ಲಿ ಅಂತ ಜನರು ಬರ್ತಾರೆ ತಮ್ಮ ಕೆಲಸಕ್ಕಾಗಿ. DC ಕಚೇರಿ ಬರ್ಬೋದು, ಕಮಿಷನರ್ ಕಚೇರಿ ಬರ್ಬೋದು, ಇಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಗುಲ್ಬರ್ಗ ಕರ್ನಾಟಕ 1 ಇದೆ, ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ. 108 ಜನರು ಸಾರ್ವಜನಿಕರು ಬರ್ತಾರೆ. ಅವರು ಶುದ್ಧ ನೀರು ಕುಡಿಯೋದಕ್ಕಾಗಿ ಪರದಾಡಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯ ಕಲಬುರಗಿಯ ಈ ಮಿನಿ ವಿಧಾನಸೌಧಕ್ಕೆ 1000ಕ್ಕೂ ಅಧಿಕ ಜನ ಭೇಟಿ ನೀಡ್ತಾರೆ. ಹೀಗೆ ಬಂದ ಜನರಿಗೆ ಕುಡಿಯಲು ಹನಿ ನೀರಿನ ವ್ಯವಸ್ಥೆ ಇಲ್ಲ. ದೂರದ ಊರುಗಳಿಂದ ಬರುವಂತಹ ಬಡ ಜನರು ನಿತ್ಯ ದುಡ್ಡು ಕೊಟ್ಟು ನೀರು ಖರೀದಿಸಲು ಆಗದೆ ಪರದಾಡ್ತಾ ಇದ್ದಾರೆ. ಆದರೆ ಇತ್ತ DC ಕಚೇರಿಯ ಆವರಣದ ಎಲ್ಲಾ ಕಚೇರಿಗಳಲ್ಲಿ ಖಾಸಗಿಯಾಗಿ ಮಿನರಲ್ ವಾಟರ್ ಕ್ಯಾನ್ ಅನ್ನು ತರಿಸಿ ಕುಡಿತಾ ಇದ್ದಾರೆ. ಈ DC ಆಫೀಸ್ನಲ್ಲಿ ಕುಡಿಯೋ ನೀರು ಸೌಲಭ್ಯ ಇಲ್ಲ. ಯಾಕಂದರೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಕೆಟ್ಟು ಹೋಗಿದ್ದಾವೆ ಮಷಿನ್ಸ್ ಎಲ್ಲ. ಭಾಳ ಬಂದವರೆಲ್ಲ ಪ್ರಾಬ್ಲಮ್ ಆಯಿತು, ನಗೂ ಪ್ರಾಬ್ಲಮ್ ಆಯಿತು. ಸಣ್ಣ ಮಕ್ಕಳೆಲ್ಲ ಇಲ್ಲಿ ಅಮೌಂಟ್ ತುಂಬಲಕ್ಕೆ ಬರ್ತಾರೆ. ಮನಿ ಟ್ಯಾಕ್ಸು, ಅದು ಟ್ಯಾಕ್ಸು, ಆಧಾರ್ ಕಾರ್ಡ್ ಸಲಕ್ಕೆ ಬರ್ತಾರೆ. ಯಾರಿಗೂ ನೀರು ಸಿಗಲಾಗ್ಯದ. ದಯವಿಟ್ಟು ತಾವು ನಮ್ಮ DC ಆಫೀಸರು ನೀರು ಅಂದ್ರೆ ಹೊರಗಡೆ ತಂದ್ಕೊಂಡು ಕುಡಿತೀವಿ ನಾವು. ದುಡ್ಡು ಕೊಟ್ಟು. ಸಣ್ಣ ಮಕ್ಕಳಿದ್ದಾವೆ, ಹಳ್ಳಿ ಊರಲ್ಲೇ ಬರ್ತಾರೆ ಜನ, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಆದಷ್ಟು ಬೇಗ ಕೆಟ್ಟು ಹೋದ ಶುದ್ಧ ನೀರಿನ ಘಟಕ ರಿಪೇರಿ ಮಾಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಂಗೆಟ್ ಹೋಗಿದೆ. ಪರಿಸ್ಥಿತಿ ಈ ರೀತಿ ಇರುವಾಗ ಇಡೀ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕಲಬುರಗಿ DC ಕಚೇರಿಯಲ್ಲಿ ಹಳ್ಳ ಹಿಡಿದ ನೀರಿನ ಘಟಕ. ಹಣ ಕೊಟ್ಟು ಕುಡಿಯುವ ನೀರು ಖರೀದಿಸುವ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಣ ಬಿಸಿಲಿನ ಅಬ್ಬರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಲೇ ಇದೆ. ರಾಜ್ಯದಲ್ಲಿಯೇ ಅತಿ ಗರಿಷ್ಠ ತಾಪಮಾನ ಕಲಬುರಗಿಯಲ್ಲಿ ದಾಖಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಇಡೀ ಜಿಲ್ಲೆಯ ಜನರ ನೀರಿನ ದಾಹ ನೀಗಿಸಬೇಕಾದಂತಹ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಕುಡಿಯಲು ಹನಿ ನೀರಿಲ್ಲ. DC ಕಚೇರಿ ಮುಂಭಾಗದಲ್ಲಿ ನಿರ್ಮಿಸಿರುವಂತಹ ಕುಡಿಯುವ ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ. ದೀಪದ ಬುಡದಲ್ಲೇ ಕತ್ಲು ಅನ್ನೋ ಹಾಗೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಇವತ್ತು ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯನ್ನು ಉದ್ಭವ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ, ಈ ಘಟಕದ ಮುಂಭಾಗದಲ್ಲಿರುವಂಥದ್ದು. ಇದು ಸಂಪೂರ್ಣವಾಗಿ ಬಂದು ಬಿದ್ದು ಧೂಳು ಹಿಡಿದು ಹಾಳಾಗಿ ನಿಂತಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಳೆದ ಹಲವು ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಜಿಲ್ಲೆಯ ನಾನಾ ಭಾಗಗಳಿಂದ ಸಾಕಷ್ಟು ಜನರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಅಂತ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನೀರು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿರುವಂಥದ್ದು. ಹೌದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಎಲ್ಲಾ ವಾಟರ್ ಪ್ಲಾಂಟ್ಗಳು ಕಳೆದ 1.5 ವರ್ಷದಿಂದ ಕೆಟ್ಟು ಹಾಳಾಗಿವೆ. ಇನ್ನು ಸರ್ಕಾರಿ ಕಚೇರಿಗಳ ಕೆಲಸಕ್ಕೆ ಅಂತ DC ಕಚೇರಿಗೆ ಬರುವ ಸಾರ್ವಜನಿಕರು ನೀರು ಇಲ್ಲದೆ ಪರದಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಅಂತ ಬರುವ ಜನ ಮನೆಯಿಂದ ನೀರು ತರಬೇಕು, ಇಲ್ಲ ಹಣ ಕೊಟ್ಟು ನೀರಿನ ಬಾಟಲ್ ಅನ್ನು ಖರೀದಿಸುವ ಪರಿಸ್ಥಿತಿ ಎದುರಾಗಿದೆ. ಕಲಬುರಗಿ ಶಕ್ತಿ ಕೇಂದ್ರವಾದಂಥ ಜಿಲ್ಲಾ ಆಡಳಿತ ಕಲಬುರಗಿ DC ಕಚೇರಿ ಆವರಣದಲ್ಲಿರ್ತಕ್ಕಂಥ 3 ಶುದ್ಧ
ಕುಡಿಯುವ ನೀರಿನ ಘಟಕಗಳಿದ್ದಾವೆ, 3 ಬಂದ್ ಬಿದ್ದದಾವೆ. ಅವು ಕೀಲಿ ಹಾಕಿದ್ದಾರೆ. ಅದರ ಮೇಲ್ಗಡೆನೇ ಬರ್ತಾರೆ 2 ರೂಪಾಯಿ ಲೀಟರ್ ನೀರು ಅಂತ ಹೇಳ್ಕಿಸಿಂದೆ. ಬಟ್ ಅಲ್ಲಿ ಏನೂ ಸಪ್ಲೈನೂ ಇಲ್ಲ, ಪ್ಯೂರಿಫೈನೂ ಇಲ್ಲ, ಹೊರಗಡೆ ಬರ್ತಾನೂ ಇಲ್ಲ. ಈ ಜಿಲ್ಲಾ ಆಡಳಿತ ಶಕ್ತಿ ಕೇಂದ್ರದಲ್ಲಿ ಇರ್ತಕ್ಕಂಥ ಇದು 2-3 ಡಿಸ್ಟಿಕ್ದಲ್ಲಿ ಅಂತ ಜನರು ಬರ್ತಾರೆ ತಮ್ಮ ಕೆಲಸಕ್ಕಾಗಿ. DC ಕಚೇರಿ ಬರ್ಬೋದು, ಕಮಿಷನರ್ ಕಚೇರಿ ಬರ್ಬೋದು, ಇಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಗುಲ್ಬರ್ಗ ಕರ್ನಾಟಕ 1 ಇದೆ, ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ. 108 ಜನರು ಸಾರ್ವಜನಿಕರು ಬರ್ತಾರೆ. ಅವರು ಶುದ್ಧ ನೀರು ಕುಡಿಯೋದಕ್ಕಾಗಿ ಪರದಾಡಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯ ಕಲಬುರಗಿಯ ಈ ಮಿನಿ ವಿಧಾನಸೌಧಕ್ಕೆ 1000ಕ್ಕೂ ಅಧಿಕ ಜನ ಭೇಟಿ ನೀಡುತ್ತಾರೆ. ಹೀಗೆ ಬಂದ ಜನರಿಗೆ ಕುಡಿಯಲು ಹನಿ ನೀರಿನ ವ್ಯವಸ್ಥೆ ಇಲ್ಲ. ದೂರದ ಊರುಗಳಿಂದ ಬರುವಂತಹ ಬಡ ಜನರು ನಿತ್ಯ ದುಡ್ಡು ಕೊಟ್ಟು ನೀರು ಖರೀದಿಸಲು ಆಗದೆ ಪರದಾಡ್ತಾ ಇದ್ದಾರೆ. ಆದರೆ ಇತ್ತ DC ಕಚೇರಿಯ ಆವರಣದ ಎಲ್ಲಾ ಕಚೇರಿಗಳಲ್ಲಿ ಖಾಸಗಿಯಾಗಿ ಮಿನರಲ್ ವಾಟರ್ ಕ್ಯಾನ್ ಅನ್ನು ತರಿಸಿ ಕುಡಿತಾ ಇದ್ದಾರೆ. ಈ DC ಆಫೀಸ್ನಲ್ಲಿ ಕುಡಿಯೋ ನೀರು ಸೌಲಭ್ಯ ಇಲ್ಲ. ಯಾಕಂದರೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಕೆಟ್ಟು ಹೋಗಿದ್ದಾವೆ ಮಷಿನ್ಸ್ ಎಲ್ಲ. ಭಾಳ ಬಂದವರೆಲ್ಲ ಪ್ರಾಬ್ಲಮ್ ಆಯಿತು, ನಗೂ ಪ್ರಾಬ್ಲಮ್ ಆಯಿತು. ಸಣ್ಣ ಮಕ್ಕಳೆಲ್ಲ ಇಲ್ಲಿ ಅಮೌಂಟ್ ತುಂಬಲಕ್ಕೆ ಬರ್ತಾರೆ, ಮನಿ ಟ್ಯಾಕ್ಸು ಅದು ಟ್ಯಾಕ್ಸು ಆಧಾರ್ ಕಾರ್ಡ್ ಸಲಕ್ಕೆ ಬರ್ತಾರೆ. ಯಾರಿಗೂ ನೀರು ಸಿಗಲಾಗ್ಯದ. ದಯವಿಟ್ಟು ತಾವು ನಮ್ಮ DC ಆಫೀಸರು ನೀರಿಂದ ಹೊರಗಡೆ ತಂದ್ಕೊಂಡು ಕುಡಿತೀವಿ ನಾವು. ದುಡ್ಡು ಕೊಟ್ಟು ಸಣ್ಣ ಮಕ್ಕಳಿದ್ದಾವೆ, ಹಳ್ಳಿ ಊರಲ್ಲೇ ಬರ್ತಾರೆ ಜನ, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ. ಆದಷ್ಟು ಬೇಗ ಕೆಟ್ಟು ಹೋದ ಶುದ್ಧ ನೀರಿನ ಘಟಕ ರಿಪೇರಿ ಮಾಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.